ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲಾದ ಬ್ಯೂಟಿಫುಲ್ ಬೇಬಿ ಕುಚ್ಚು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಇದು ಹಬ್ಬಗಳ ಸ್ಯಾರಿಗಳಿಗೆ ಅಥವಾ ಒಳ್ಳೆ ಸ್ಯಾರಿಗಳಿಗೆ ಎಲ್ಲ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಬೇಬಿ ಕುಚ್ಚೆ ಆದ್ರೂ ಒಳ್ಳೆ ಸ್ಯಾರಿಗಳಿಗೆ ಮಾಡಿದ್ರೂ, ದೊಡ್ಡ ಸ್ಯಾರಿಗಳಿಗೆ ಮಾಡಿದ್ರೂ ಚೆನ್ನಾಗೇ ಕಾಣಿಸುತ್ತೆ. ತುಂಬ ಸಿಂಪಲಾಗಿದೆ ಮಾಡೋದು. ನೀವು ಒಂದೇ ಸರಿ ಡೈರೆಕ್ಟಾಗಿ ಕುಚ್ಚನ್ನು ಬಟ್ಟೆಗೆ ಚುಚ್ಚಿದರೆ ಸ್ವಲ್ಪ ದೊಡ್ಡ ತೂತಾಗುತ್ತಲ್ವ, ಅದಕ್ಕೆ ಕ್ರೋಶೆ ಹಾಕಿಬಿಟ್ಟು ಬೇಬಿ ಕುಚ್ಚು ಮಾಡ್ಬೋದು. ಈಗ ನೋಡಿ, ಫಸ್ಟು ಆರೆಳೆ ದಾರವನ್ನು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸಾರಿಗೆ. ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು. ಕ್ರೋಶೆ ಹಾಕಿಬಿಟ್ಟು ಬೇಬಿ ಕುಚ್ಚು ಹಾಕ್ಕೊಳ್ಳೋದು. 2 ಸತಿ ಡಬಲ್ ಲಾಕ್ ಮಾಡಿಬಿಟ್ಟು 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಅಥವಾ 4, ನಿಮಗೆ ದೂರ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡಾಗತ್ತೆ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಒಳಗಡೆ ಡೈರೆಕ್ಟ್ ಅಷ್ಟಕ್ಕೂ ಟೈಟಾಗಿ ಹಾಕ್ಕೋಬೇಡಿ. ಕುಚ್ಚು ಹಾಕಿದಾಗ ಅದು ಟೈಟ್ ಆಗುತ್ತೆ, ಇದು ಟೈಟ್ ಆದಂಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ 1 ಪಾಯಿಂಟ್ ಒಳಗಡೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು, ಮತ್ತು 1 ಪಾಯಿಂಟ್ನಷ್ಟು ಒಳಗಡೆ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಈ ಥರ 4 ಚೈನು. ಹೆಚ್ಚು ಟೈಟ್ ಹಾಕ್ಕೋಬೇಡಿ, ಅಲ್ಲಿಂದ ಅಲ್ಲಿಗೆ ಕುಚ್ಚು ಹಾಕಿದಾಗ ಎಳ್ದಂಗೆ ಆಗುತ್ತೆ, ಆವಾಗ ಸುಕ್ಕು ಬರುತ್ತೆ. ಅದಕ್ಕೋಸ್ಕರ ಮತ್ತು 4 ಚೈನು ನೋಡಿ, ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಒಳಗಡೆ ಸ್ವಲ್ಪ ಲೂಸ್ ಇರಬೇಕು. ನೀವು ಕುಚ್ಚು ಹಾಕಿದಾಗ ಅದು ಹಿಡಿದು ಎಳ್ದಂಗೆ ಆಗಬಾರ್ದು. ನೀವು ಅಲ್ಲಿಂದ ಅಲ್ಲಿಗೆ ಹಾಕಿದರೆ ಏನಾಗುತ್ತೆ ಅಂದರೆ, ಕುಚ್ಚು ಹಾಕಿದಾಗ ಬಟ್ಟೆ ಸುಕ್ಕು ಬರುತ್ತೆ, ಅದು ಎಳ್ದಂಗೆ ಆಗುತ್ತೆ ದಾರ. ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಆಗಬೇಕು, ತುಂಬ ಅಲ್ಲ. ತುಂಬ ಲೂಸು ಹಾಕಿದರೂ ಚೆನ್ನಾಗಿರಲ್ಲ, ನೇತಂಗಿರುತ್ತೆ. ಅದರಿಂದ ಸ್ವಲ್ಪ ಒಳಗಡೆ ಟೈಟಾಗಿ ಅಲ್ಲಿಂದಲ್ಲಿಗೆ ಕರೆಕ್ಟಾಗಿ ಹಾಕ್ಕೋಬೇಡಿ, ಅದು ಕುಚ್ಚು ಹಾಕಿದಾಗ ಬಟ್ಟೆ ಸುಕ್ಕು ಬರುತ್ತೆ ಅಷ್ಟೇ. ಈ ಥರ ಇಡೀ ಸೀರೆ 4 ಚೈನ್ ಮಾಡ್ಕೊಳ್ಳಿ. ನಿಮಗೆ ದೂರ ಕಡಿಮೆ ಬೇಕು ಅಂದರೆ 3 ಚೈನ್ ಹಾಕಿದರೆ ಸಾಕು. ಈ ಥರ 4 ಚೈನು ಹಾಕ್ಕೊಳ್ತಾ ಹೋಗ್ಬೋದು. ಹಾಕ್ಕೊಳ್ಳೋದು, ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳೋದು. 4 ಚೈನ್ ಹಾಕ್ಕೊಳ್ಳೋದು, ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳೋದು. ಇಷ್ಟೇ ಬೇಬಿ ಕುಚ್ಚು ಅಲ್ವ, ಅದರಿಂದ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಪೂರ್ತಿ ಸೀರೆಗೆ ಹಾಕ್ಕೋಬೇಕು ನೀವು ಈ ಥರ. ಈ ಚೈನುಗಳಲ್ಲಿ ಕುಚ್ಚು ಹಾಕ್ಕೊಳ್ಳೋದು ನೋಡಿ. ಈ ಥರ ಸ್ವಲ್ಪ ಕುಚ್ಚು ಹಾಕ್ಕೊಂಡಿದ್ದೀನಿ. ನಾನು ಒಂದು ಕಲರ್ 2 ಕುಚ್ಚುಗಳನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಫ್ರಂಟ್ ಸೈಡು, ಇದು ನನ್ನ ಸೈಡಲ್ಲಿರೋದು ಬ್ಯಾಕ್ ಸೈಡು. ಅಂದರೆ ನಾನು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು, ಸೀರೆನ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರಂಟ್ ಸೈಡು. ಬ್ಯಾಕ್ ಸೈಡಿಂದ ಕುಚ್ಚು ಹಾಕ್ಕೊಳ್ಳೋದು ನಾನು, ಯಾಕಂದರೆ ಗಂಟು ಬ್ಯಾಕ್ ಸೈಡಿಗೆ ಬರೋಕ್ಕೆ, ಹಿಂದಿನ ಸೈಡಿಗೆ ಬರೋಕ್ಕೋಸ್ಕರ. ನೋಡಿ, ನಾನಿಲ್ಲಿ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಂಟಿನ್ಯೂಸ್ ಚೈನ್ಗಳಿಗೆ ಹಾಕ್ತಾಯಿಲ್ಲ. 4 ಚೈನ್ ಹಾಕಿದ್ದೀವಲ್ವ, ಅದರಲ್ಲಿ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನು ನೋಡಿ, ಇದು ಬಿಟ್ಟು ಇದು ಒಂದು ಬಿಟ್ಟು ಒಂದು ಬಿಟ್ಟು ಒಂದು, ಆ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಲರಿಂದನೇ 2 ಕುಚ್ಚು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಕುಚ್ಚು, 2 ಕುಚ್ಚು ಒಂದು ಕಲರ್, 2 ಕುಚ್ಚು ಒಂದು ಕಲರ್, ಪಿಂಕ್ ಒಂದು ಕಲರು, ವೈಲೆಟ್ ಒಂದು ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, 182 ದಾರನ ಗಮ್ ಮಾಡ್ಕೊಂಡಿದ್ದೀನಿ, ಎಂಡಲ್ಲಿ ಒಣಗಿಸ್ಕೊಂಡಿದ್ದೀನಿ, ಮತ್ತು ಐರನ್ ಮಾಡಿದ್ದೀನಿ ಕುಚ್ಚನ್ನು. ಈಗ 4 ಚೈನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸೇರಿಸ್ಕೊಂಡು ಅದನ್ನು ನೀಟ್ ಮಾಡಿಕೊಂಡು, ಕೈಯಲ್ಲಿ ನೀಟ್ ಮಾಡಿಕೊಂಡು ಎಳೀರಿ ಕೆಳಗಡೆ. ಈ ಥರ ನಾನು ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಗೆ ಗೊತ್ತಾಗುತ್ತೆ, ಸುಲಭ ಆಗುತ್ತೆ ಅಂತ. ಕುಚ್ಚು ಎಂಡು ನಮಗೆ ಕಾಣುತ್ತೆ. ಆಮೇಲೆ ಬ್ಯಾಕ್ ಸೈಡ್, ಸೀರೆ ಬ್ಯಾಕ್ ಸೈಡ್ ಇರೋದ್ರಿಂದ ನಮಗೆ ಗಂಟು ಎಲ್ಲಿ ಬೀಳತ್ತೆ ಅಂತ ಗೊತ್ತಾಗುತ್ತೆ. ಫ್ರಂಟ್ ಸೈಡಿಂದ ಹಾಕಿದರೆ ಕನ್ಫ್ಯೂಸ್ ಸರಿ ಆಗದೇ ಇರೋ ಚಾನ್ಸಸ್ ಇರುತ್ತೆ ಅಂತ. ನಿಮ್ಗೆ ಸರಿ ಆಗುತ್ತೆ ಅಂದರೆ ಫ್ರಂಟಿಂದ ಹಾಕ್ಕೋಬೋದು. ನಾನು ಹೀಗೆ ಹಾಕ್ಕೊಳ್ತೀನಿ ನೋಡಿ. ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದ ಇಟ್ಕೊಂಡು ಈ ಥರ ಕೈಯಲ್ಲಿ ನೀಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉದ್ದ ಇಡ್ತೀನಿ, ಯಾಕೆಂದರೆ ನಾನು ಟ್ರಿಮ್ ಆಮೇಲೆ ಮಾಡ್ತೀನಿ. ಆದ್ದರಿಂದ ನೀವು ಬೇಕಾದ್ರೆ ಸ್ವಲ್ಪ ಕಡಿಮೆ ಇಟ್ಟು ಇಲ್ಲೇ ಟ್ರಿಮ್ ಮಾಡ್ಕೋಬೋದು. ಈಗ ನೋಡಿ, ಸೂಜಿಗೆ 2 ಎಳೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ನಾರ್ಮಲ್ ಹೊಲಿಗೆ ಸೂಜಿ, 2 ಎಳೆ ಜರಿ ಥ್ರೆಡ್ಡು. ಈ ಥರ ಕೈಯಲ್ಲಿ ನೀಟ್ ಮಾಡ್ಕೊಳ್ಳಿ. ಇದನ್ನು ಕುಚ್ಚನ್ನು ನೀಟ್ ಮಾಡಿಕೊಂಡು ಮಿಡ್ಲಲ್ಲಿ ಈ ಥರ ಚುಚ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಿಡ್ಲಲ್ಲಿ ಚುಚ್ಚಿ ಆಚೆ ಕಡೆಯಿಂದ ತೊಗೊಂಬನ್ನಿ. ದಾರ ಎಳ್ಕೊಳ್ಳಿ. ಎಂಡ್ ದಾರಾನ ಸ್ವಲ್ಪ ಉದ್ದ ಇಟ್ಕೊಂಡು ಅದನ್ನು ಹೆಬ್ಬೆರಳಲ್ಲಿ ಇಟ್ಕೊಳ್ಳಿ. ಎಡಗೈ ಹೆಬ್ಬೆರಳು ಇದೆಯಲ್ವ, ನಾನು ದಾರ ಇಟ್ಕೊಂಡ ಹೆಬ್ಬೆರಳು ಅಲ್ಲಿ. ಆಮೇಲೆ ಆಚೆ ಕಡೆಯಿಂದ ತಂದು ನೋಡಿ, ಈ ಥರ ಎಳೆದಾಗ ರಿಂಗ್ ಆಗುತ್ತಲ್ವ, ಆ ರಿಂಗ್ ಒಳಗಡೆಯಿಂದ ಸೂಜಿ ತನ್ನಿ, ಅದು ಗಂಟಾಗತ್ತೆ. ಈ ಥರ ಗಂಟಾಗಿ ಟೈಟ್ ಆಗುತ್ತೆ, ಅದನ್ನು ಟೈಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಗಂಟಾಗುತ್ತೆ. ಆ ಗಂಟು ಸೈಡ್ ಅಥವಾ ಮಿಡ್ಲಿಗೆ ಬರಬೇಕು, ಬ್ಯಾಕ್ ಸೈಡ್ ಮಿಡ್ಲಿಗೆ ಅಥವಾ ಸೈಡಿಗೆ ಬರಬೇಕು. ಫ್ರಂಟಿಗೆ ಬರಲ್ಲ ಇದು, ಅದಕ್ಕೋಸ್ಕರ ಬ್ಯಾಕ್ ಸೈಡಿಂದ ಹಾಕಿರೋದು.
ಈ ಥರ ಸೈಡಿಗೆ ಬರೋ ಥರ ನೋಡ್ಕೋಬೇಕು. ಸ್ವಲ್ಪ ಟೈಟ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ಫಸ್ಟಿಂದನೇ ಸ್ವಲ್ಪ ನೋಡಿಕೊಂಡು ಜಾಗ್ರತೆಯಿಂದ ನೀಟ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಮತ್ತೆ ಇನ್ನೊಂದು ಸಾರಿ ಗಂಟು ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಾರಿ ಈ ಥರ 4ರಿಂದ 5 ಸಾರಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಬ್ಯಾಕ್ ಸೈಡ್ ಮಾಡಿದರೆ ಕಂಫರ್ಟ್ ಅಂತ ಅನಿಸುತ್ತೆ. ನಿಮಗೆ ಫ್ರಂಟ್ ಸೈಡ್ ಅಂದರೆ ಫ್ರಂಟ್ ಸೈಡ್ ಮಾಡ್ಕೊಳ್ಳಿ. ಆದರೆ ಫ್ರಂಟ್ ಸೈಡ್ ಆದರೆ ನಿಮಗೆ ಗೊತ್ತಾಗಲ್ಲ ನೋಡಿ, ಫ್ರಂಟ್ ಸೈಡಲ್ಲಿ ನೀಟ್ ಬರುತ್ತೆ, ಬ್ಯಾಕ್ ಸೈಡ್ ನಮಗೆ ಕಾಣುತ್ತಲ್ವ, ಆದ್ದರಿಂದ ಹಿಂಗೆ ಸುಲಭ ಅಂತ ನನಗನ್ಸುತ್ತೆ. ಬ್ಯಾಕ್ ಸೈಡಿಂದ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 4-5 ಸಾರಿ ಮಾಡಿಕೊಂಡು ಆಮೇಲೆ ಸೂಜಿನ ಆ ದಾರಗಳ ಮಧ್ಯದಿಂದ ತಗೊಂಬರ್ಬೇಕು ನೀವು. ಈ ಥರ ಫ್ರಂಟ್ ಸೈಡಿಗೆ ತಂದು ನೋಡಿ, ಅದರ ಒಳಗಿಂದ ಹಾಕ್ಕೊಂಡು ಆ ಕಡೆಯಿಂದ ಬರೀ ದಾರಕ್ಕೆ ಅಂದರೆ ಜರಿ ಥ್ರೆಡ್ಡಿಗೆ, ಬರೀ ಜರಿ ಥ್ರೆಡ್ಡಿಗೆ ಈ ಥರ ಸೂಜಿ ಹಾಕಿ ಎಳ್ಕೋಬೇಕು. ಸಿಲ್ಕ್ ಥ್ರೆಡ್ ಈ ಕುಚ್ಚಿಗಲ್ಲ, ಜರಿ ಥ್ರೆಡ್ಡಿಗೆ ಮಾತ್ರ ಬರೋ ಥರ. ಗಂಟು ಹಾಕೋದು ಬೇಡ, ಎಳ್ಕೊಂಡ್ರೆ ಸಾಕು, ಟೈಟಾಗಿರುತ್ತೆ. ಆಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉದ್ದ ಇಟ್ಕೊಂಡು ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಆಮೇಲೆ ಟ್ರಿಮ್ ಮಾಡ್ಕೊಳ್ತೀನಿ. ಈಗ ಅನಿವನ್ ಆಗಿದೆ, ಈಗ ನೀಟಾಗಿರಲ್ಲ, ಸ್ವಲ್ಪ ಉದ್ದ ಇದೆ, ಆಮೇಲೆ ಎಲ್ಲನೂ ಒಂದೇ ರೀತಿ ಕಟ್ ಮಾಡ್ಕೋತೀನಿ. ನೀವು ಬೇಕು ಅಂದರೆ ಈಗ ಜರಿ ಥ್ರೆಡ್ ಹಾಕ್ತಾನೆ ಕಟ್ ಮಾಡ್ಕೋಬೋದು, ನೀಟಾಗಿ ಟ್ರಿಮ್ ಮಾಡ್ಕೋಬೋದು. ಎಷ್ಟೋ ಜನ ಆ ಥರ ಮಾಡ್ತಾರೆ. ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೋಬೋದು. ನಾನು ಆಮೇಲೆ ಮಾಡ್ಕೊಳ್ಳೋದು, ನನಗೆ ಅದು ಸುಲಭ ಅಂತ ಅನಿಸುತ್ತೆ. ನಿಮಗೆ ಹೆಂಗೆ ಬೇಕೋ, ಹೆಂಗೆ ಕಂಫರ್ಟ್ ಆಗಿರುತ್ತೋ ಹಂಗೆ ಮಾಡ್ಕೋಬೋದು. ನೋಡಿ, ಈಗ ಪಿಂಕ್ ಕಲರ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಥ್ರೆಡ್ಡು ಎರಡೆರಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಲರಿಂದು 2 ಕುಚ್ಚುಗಳು, 2 ಕುಚ್ಚು, ಮತ್ತೊಂದು ಕಲರ್ ಮತ್ತೊಂದು 2, ಆ ಥರ ಅಲ್ಟರ್ನೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಪಿಂಕ್ 2, ವೈಲೆಟ್ 2, ಪಿಂಕ್ 2, ವೈಲೆಟ್ 2 ಹಾಕ್ತಾಯಿದ್ದೀನಿ. ನಿಮಗೆ ಡೈರೆಕ್ಟಾಗಿ ಇಲ್ಲಿ ಕಟ್ ಮಾಡುವಾಗಲೇ ಟ್ರಿಮ್ ಈಗ ಈ ಥರ ಜರಿ ಥ್ರೆಡ್ ಹಾಕಿದ ಮೇಲೆ ಕಟ್ ಮಾಡುವಾಗಲೇ ಟ್ರಿಮ್ ಮಾಡೋಕ್ಕಾಗತ್ತೆ ಅಂದರೆ ಹಂಗೆ ಮಾಡಿದರೆ ಒಳ್ಳೆಯದು. ಸಮಯನೂ ಉಳಿತಾಯ ಆಗುತ್ತೆ, ದಾರನೂ ಉಳಿತಾಯ ಆಗುತ್ತೆ. ಆದರೆ ನಾನು ಸಾಮಾನ್ಯವಾಗಿ ಆಮೇಲೆ ಮಾಡೋದು. ನೋಡಿ, ಈ ಥರ ದಾರ ಚುಚ್ಚಿ, ಸೂಜಿ ಚುಚ್ಚಿ ಆ ಕಡೆಯಿಂದ ತನ್ನಿ. ಎಂಡ್ ದಾರನ ಕೈಯಲ್ಲಿ ಹಿಡ್ಕೊಳ್ಳಿ, ಹೆಬ್ಬೆರಳಲ್ಲಿ. ಆಮೇಲೆ ನೋಡಿ, ಈ ಥರ ಆ ಕಡೆಯಿಂದ ತನ್ನಿ. ಅದಕ್ಕೆ ಜರಿ ಥ್ರೆಡ್ ತುಂಬ ಉದ್ದ ತಗೋಬಾರ್ದು. ತುಂಬ ಉದ್ದಕ್ಕೆ ತಗೊಂಡ್ರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಅದರಲ್ಲಿ ಅದು ಸ್ವಲ್ಪ ಇದಿರುತ್ತಲ್ವ, ಅದರಿಂದ ಅದು ತುಂಬ ಉದ್ದ ಇದ್ದರೆ ಗಂಟಾಗೋ ಚಾನ್ಸಸ್ ಜಾಸ್ತಿ. ಮತ್ತು ಹಾಕಿ ಎಳೆದು ಮಾಡಿದಾಗ ಜರಿ ಥ್ರೆಡ್ಡೂ ಸ್ವಲ್ಪ ಹಾಳಾಗುತ್ತೆ. ಅದಕ್ಕೆ ತುಂಬ ಉದ್ದಕ್ಕೆ ತಗೋಬೇಡಿ, ಒಂದು 2-3 ಕುಚ್ಚಿಗಾಗೋಷ್ಟು ತಗೊಂಡ್ರೆ ಸಾಕು. 4-5 ಈ ಥರ ಮಾಡಿರ್ತೀನಿ. ಫ್ರಂಟ್ ಸೈಡಿಂದ ಇದು ನೀಟಾಗಿ ಬರುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬರುತ್ತೆ, ನೋಡಿ ನೀಟಾಗಿ ಬಂದಿದೆ. ಈಗ ನೋಡಿ, ಆ ಜರಿ ಥ್ರೆಡ್ಡಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸೂಜಿನ. ಇನ್ನೊಂದು ಸಾರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೈಟ್ ಮಾಡಿಕೊಂಡು ನೋಡಿ, ಜರಿ ಥ್ರೆಡ್ಡಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅದನ್ನೇ ಎಳೆದ್ಬಿಡಿ ಸಾಕು. ಈಗ ಕಟ್ ಮಾಡಿ. ಈ ಥರ ಬರುತ್ತೆ. ಈಗ ಅದು ನಾನು ಈವನಾಗೆ ಕಟ್ ಮಾಡಿದ್ದೀನಿ. ನೀವು ಚೆನ್ನಾಗಿ ಈವನಾಗಿ ಈಗಲೇ ನೀಟ್ ಮಾಡಿ ಕಟ್ ಮಾಡೋದಾದರೆ ಮಾಡ್ಕೋಬೋದು. ನೋಡಿ, ಒಂದು ಬಿಟ್ಟು ಒಂದಕ್ಕೆ ನೆಕ್ಸ್ಟಿಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹತ್ರ ಹಾಕ್ತಾಯಿಲ್ಲ, ಒಂದು ಬಿಟ್ಟು ಒಂದು, ಅದು ದೂರ ಸರಿಯಾಗತ್ತೆ ಆವಾಗ. ಈ ಥರ ಹಾಕ್ಕೊಳ್ಳಿ. ನೋಡಿ, ಮತ್ತೆ ಎಳ್ಕೊಂಡಿದ್ದೀನಿ. ನೀಟ್ ಮಾಡಿಕೊಂಡು ಎಳ್ಕೋಬೇಕು ನೀಟಾಗಿ. ಮತ್ತು ಕೈಯಲ್ಲಿ ಸ್ವಲ್ಪ ನೀಟ್ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕು. ನೀವು ಆ ಚೈನ್ಗಳು ಟೈಟ್ ಹಾಕಿದರೆ ಹೀಗೆ ಕುಚ್ಚು ಹಾಕಿದಾಗ ಬಟ್ಟೆ ಸುಕ್ಕು ಬರುತ್ತೆ, ಎಳ್ದಂಗಾಗಿ. ಯಾಕಂದ್ರೆ ನಾವು ಟೈಟ್ ಕುಚ್ಚು ಹಾಕ್ತೀವಲ್ವ, ಅದು ಎಳ್ದಂಗೆ ಆಗುತ್ತೆ. ನೋಡಿ, ಈ ಥರ ಸೂಜಿ ಚುಚ್ಚಿ ಎಳೆದು ತಂದು ಎಂಡನ್ನು ಹೆಬ್ಬೆರಳಲ್ಲಿ ಹಿಡ್ಕೋಬೇಕು. ಆಮೇಲೆ ಗಂಟುಗಳು ಹಾಕ್ಕೋಬೇಕು. ಆವಾಗ ಎಲ್ಲದಕ್ಕೂ ಗಂಟು ಬಿದ್ದಂಗೆ ಆಗುತ್ತೆ. ಅದಕ್ಕೆ ಜರಿ ಥ್ರೆಡ್ಗೂ ಸಹಿತ ಗಂಟು ಬೀಳುತ್ತೆ. ನೋಡಿ, ಪಕ್ಕದ ದಾರ ಸಿಗಬಾರ್ದು, ಪಕ್ಕದ ಕುಚ್ಚಿನ ದಾರ ನೋಡಿಕೊಂಡು ಹಾಕ್ಕೋಬೇಕು. ಕೆಲವು ಸರಿ ಈ ಥರ ಸಿಗುತ್ತೆ.
4-5 ಸರಿ ಹಾಕ್ಕೊಳ್ತಾ ಇದ್ದೀನಿ. 5 ಸರಿ ಹಾಕ್ತೀನಿ ಸಾಮಾನ್ಯವಾಗಿ ನಾನು. ಒಂದೇ ರೀತಿ ಹಾಕ್ಕೊಳ್ಳಿ, ಎಲ್ಲ ಕುಚ್ಚಿಗೂ ಒಂದೇ ರೀತಿ. 5 ಅಂದರೆ 5, 4 ಅಂದರೆ 4, ಎಷ್ಟು ಬೇಕೋ ಅಷ್ಟು. ನೋಡಿ ಈಗ ಆ ಜರಿ ಥ್ರೆಡ್ಡಿಗೆ ಮಾತ್ರ ಸೂಜಿ ಹಾಕಿ ಎಳ್ಕೊಳ್ತಾ ಇದ್ದೀನಿ ಮತ್ತು ದಾರ ಕಟ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ, ಫ್ರಂಟ್ ಸೈಡಿಂದ ಚೆನ್ನಾಗಿ ಬರುತ್ತೆ ಅದು ಜರಿ ಥ್ರೆಡ್ಡು. ಈ ಥರ ಪೂರ್ತಿ ಸೀರೆಗೆ ಹಾಕಿ ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ. ಕೈಯಲ್ಲಿ ನೀವು ಕೈಯ ಅಳತೆ ಇಟ್ಕೊಂಡು ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಒಂದು ಕಲರ್ ಆಗಿದ್ದರೆ, ಅಂದರೆ ಒಂದು ಕಲರ್ನ 2 ಕೊಚ್ಚು, ಪಕ್ಕದಲ್ಲಿ ಇನ್ನೊಂದು ಕಲರ್ನ 2 ಕೊಚ್ಚು, ಆ ಥರ ಮಾಡ್ತಾ ಹೋದರೆ ಆಲ್ಟರ್ನೇಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆಯ ಸೀರೆಗಳಿಗೆ, ರೇಷ್ಮೆ ಸೀರೆಗಳಿಗೆ ಇದನ್ನು ಮಾಡ್ಕೋಬೋದು. ಹಬ್ಬದ ಸೀರೆಗಳಿಗೆ ಮಾಡ್ಕೊಳ್ಳಿ, ನಿಮಗೂ ಇಷ್ಟ ಆಗುತ್ತೆ. ಮಾಡಿ ನೋಡಿ. ಮಾಡೋದು ಸುಲಭ, ನೀವೇ ಮಾಡ್ಕೋಬೋದು, ಹೊರಗಡೆ ಮಾಡಿಸ್ಬೇಕಾದ ಅಗತ್ಯ ಇಲ್ಲ. ನಿಮ್ಮ ಸೀರೆಗೆ ನೀವೇ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.